ಅಬ್ಬಾ ಅಬ್ಬಾ. ಇಲ್ಲಿ ನಾನು ತಲೆನೋವು ಅಂತ ಒದ್ದಾಡ್ತಾ ಇದ್ದೀನಿ, ನೀನು ನೋಡಿದ್ರೆ ಕಣ್ಣಿದ್ದು ಕುರುಡಿ ಥರ ಹೋಗ್ತಾ ಇದೆಯಲ್ಲ, ನನ್ನ ಜೀವ ಹೋಗ್ತಾ ಇದೆ. ಓ, ತಲೆನೋವಾ? ಹಾಂ, ಹೊರಗಡೆ ಹೋಗಿ ಸಿಕ್ಪಕ್ಕಿದ್ನೆಲ್ಲ ತಿಂದರೆ ತಲೆ ಹೊಟ್ಟೆ ಎರಡೂ ಕೆಡದೆ ಇನ್ನೇನಾಗುತ್ತೆ? ನಿಮ್ಗೆ ಅದೆಲ್ಲ ಆಗಲ್ಲ ಅಂತ ಗೊತ್ತಿದ್ರೂ ಹೋಗಿದ್ದೀರಾ. ಏನು ಮಾಡೋಕ್ಕಾಗುತ್ತೆ? ಎಸಿಡಿಟಿ ಆಗಿರಬೇಕು. ಬೆಳಗ್ಗೆ ಅಷ್ಟೊಂದು ಸರಿ ಹೋಗುತ್ತೆ ಬಿಡಿ. ಅಮ್ಮ ತಾಯಿ, ಬೆಳಗ್ಗೆ ಆಗೋಷ್ಟರಲ್ಲಿ ನನ್ನ ತಲೆ ಹೊಡೆದು 100 ಹೋಳಾಗಿರುತ್ತೆ. ಓಕೆನಾ? ಹೋಗ್ಲಿ, ಆ ತಲೆನೋವು ಬಂದಾಗ ಎಣ್ಣೆ ಹಚ್ತಾ ಇರ್ತೀಯಲ್ಲ, ತೊಗೊಂಡು ಬಂದು ಹಚ್ಚು, ಸ್ವಲ್ಪ ರಿಲ್ಯಾಕ್ಸ್ ಎಲ್ಲ ಆಗಲಿ. ನಾನಾ ನಿಮಗೆ ತೈಲ ಹಚ್ಚೋದಾ? ಹಾಂ, ಅದು ಹೇಗ್ರಿ ಆಗುತ್ತೆ? ನಿಮಗೆ ಬೇರೆ ಸ್ವಾಭಿಮಾನ ತುಂಬ ಜಾಸ್ತಿ. ನಾನೇನಾದರೂ ನಿಮಗೆ ತೈಲ ಹಚ್ಚೋದು ಮಕ್ಕಳು ನೋಡ್ಬಿಟ್ರೆ ನಿಮ್ಗೆ ಅವಮಾನ ಆಗಲ್ವಾ? ಆಯ್ತಾಯ್ತು, ಆ ತೈಲ ಎಲ್ಲಿದೆ ಅಂತ ಹೇಳು, ನಾನೇ ಹಚ್ಕೊಂಡು ಸಾಯ್ತೀನಿ. ಅಲ್ಲೇ ಕಬರ್ಡಲ್ಲಿದೆ ನೋಡಿ. ಇದಾ? ಅದೇ ವೈಟ್ ಬಾಟಲು. ಸಾರಿ ಮಾವ, ಅವ್ರಿಗೂ ತಲೆನೋವಂತೆ. ಅವ್ರ ತಲೆಗೆ ಎಣ್ಣೆ ಹಚ್ಚಿ ಆಮೇಲೆ ನಿಮ್ಗೆ ಕೊಡ್ತೀನಿ. ಆಮೇಲೆ ನಿಮ್ಮ ಪಾಡಿಗೆ ನೀವು ಹಚ್ಕೊಳ್ಳಿ. ನಿಧಿ, ಅದ್ಭುತ. ತಲೆನೋವೆಲ್ಲ ಜಸ್ಟ್ ಈಗ ಟಚ್ಚಿಂದನೇ ಮಾಯ ಆಗ್ತಿದೆ. ಕೈಗುಣ ಅಂದರೆ ಇದೆ ನೋಡಿ, ಥೇಟ್ ಅಮ್ಮ ಹಚ್ಚತ್ರನೇ ಫೀಲ್ ಆಗ್ತಿದೆ. ಅಮ್ಮನ ಕೈ ಮಸಾಜು ಇದಕ್ಕಿಂತ 100 ಪಟ್ಟು ಚೆನ್ನಾಗಿರುತ್ತೆ. ಆದ್ರೆ ಏನ್ ಮಾಡೋದು, ಕೈಲಿರೋ ಅಮೃತನ ಕಾಲಲ್ಲಿ ತಳೆದ್ರೆ ಭಾಗ್ಯ ಹೇಗೆ ಸಿಗತ್ತೆ ಹೇಳಿ? ಆಯ್ತಾ ಹಚ್ಚಿದ್ದು? ಬೇಗ ಕೊಡು. ಒಂದೇ ಒಂದು ನಿಮಿಷ ಮಾವ, ಆಗೋಯ್ತು. ಇಲ್ಲಿ ನಾನು ತಲೆನೋವು ತಡ್ಕೊಳಕ್ ಆಗ್ತಾ ಇಲ್ಲ, ಸಾಕು ಕೊಡಿಲಿ. ಅಪ್ಪ, ಅಷ್ಟೆಲ್ಲ ಕಿರ್ಚಾಡಿದ್ರೆ ತಲೆನೋವು ಇನ್ನೂ ಜಾಸ್ತಿ ಆಗುತ್ತೆ. ಕೂಲ್ ಡೌನ್. ಹಾ, ಇವಳು ನೋಡಿ, PhD ಮಾಡೋ ರೇಂಜ್ಗೆ ಪುಸ್ತಕ ಹಿಡ್ಕೊಂಡು ಕೂತಿಯಾಳೆ. ಹಾಂ, ನನಗೆ ಗೊತ್ತಾಗ್ತಾ ಇದೆ, ನನ್ನ ಉರಿಸ್ಬೇಕು ಅಂತ ತಾನೇ ನೀವು ಹೀಗೆಲ್ಲ ಆಡ್ತಾ ಇರೋದು. ಇದನ್ನ ನನ್ನಿಂದ ಕಿತ್ಕೊಂಡ್ರಿ ಅಲ್ವಾ? ಏನ್ ಮಾಡ್ತೀನಿ ನೋಡಿ ಈಗ. ನಾಳೆ ಬೇಗ ಹೇಳಬೇಕು, ತುಂಬ ಕೆಲಸ ಇದೆ. ನಿಧಿವ್ರೆ, ಬನ್ನಿ ಮಲ್ಕೊಳ್ಳೋಣ. ಅಮ್ಮ ಬನ್ನಿ, ನೀವು ರೆಸ್ಟ್ ಮಾಡಿ ಮಲ್ಕೊಳ್ಳಿ. ಏನು ಹಾಗೆ ಹೋಗ್ತಾ ಇದ್ದೀರಾ? ಇದನ್ನೆಲ್ಲ ಯಾರು ಕ್ಲೀನ್ ಮಾಡ್ತಾರೆ? ನಿಮಗೆ ಬೆಳಗ್ಗೆನೇ ಹೇಳಿದ್ದೆ ಮಾಪು ಪರ್ಕೆ ಎಲ್ಲಿದೆ ಅಂತ. ತಗೊಂಡು ಅಗಸ್ಬೇಕಾ ಕ್ಲೀನ್ ಮಾಡಿ. ಗ್ಲಾಸ್ ಚುಚ್ಕೊಂಡ್ರೆ ಒಳ್ಳೇದಲ್ಲ. ಏನು, ನಾನು ಕ್ಲೀನ್ ಮಾಡಬೇಕಾ? ಅದೆಲ್ಲ ಸಾಧ್ಯನೇ ಇಲ್ಲ. ನೋ ಪ್ರಾಬ್ಲಮ್. ಚೆಲ್ಲಿರೋದು ಎಣ್ಣೆ. ಈ ವಯಸ್ಸಲ್ಲಿ ಜಾರು ಬಿದ್ದರೆ ಮೂಳೆ ಜಾಯಿನ್ ಆಗೋದು ಸ್ವಲ್ಪ ಕಷ್ಟ. ಅದು ಅಲ್ಲದೆ ನೀವು ತುಂಬ ಇಂಡಿಪೆಂಡೆಂಟ್ ಅಂತ ಕೊಚ್ಕೋತಿದ್ರಲ್ವಾ? ನೋಡಿ, ನಮ್ಮ ಕೆಲಸ ನಾವು ಮಾಡಿದ್ರೇ ಇಂಡಿಪೆಂಡೆನ್ಸು. ಚಿಕ್ಕ ಕೆಲಸಕ್ಕೆಲ್ಲ ನಿಮಗೆ ನಮ್ಮ ಮೇಲೆ ಬೇಕಾ? ಬನ್ನಿ, ಲೇಟ್ ಆಯಿತು.
ಓ, ನೀವಿಬ್ರು ಇನ್ನ ಮಲಗಿಲ್ವಾ? ನಾನು ನಿಮ್ಗೆ ಒಂದು ವಿಷಯ ಹೇಳಬೇಕಿತ್ತು. ಹೇಳಿ ಅಜ್ಜಿ. ನಾಳೆ ಭೀಮ್ ಅಮಾವಾಸ್ಯೆ ಇದೆ. ಬೆಳಿಗ್ಗೆ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ರಿಯಾ, ನೀನು ನಿನ್ನ ಗಂಡನಿಗೆ ಪಾದ ಪೂಜೆ ಮಾಡಬೇಕು. ಏಯ್, ಏನು ಮುಖ ಹಾಗೆ ಮಾಡ್ಕೊಂಡು ಕೂತಿದ್ಯಾ? ನಾಳೆ 12 ಗಂಟೆವರೆಗೂ ಕುಂಭಕರ್ಣ ಒಂಥರ ಮಲಿಕೊಂಡು ಗೊರಕೆ ಹೊಡಿಬೇಡ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕು, ಏನೋ? ಕಮಾನ್ ಅಜ್ಜಿ, ಐ ಡೋಂಟ್ ಬಿಲೀವ್ ಇನ್ ಆಲ್ ದಿಸ್ ಗಂಡನ್ ಪೂಜೆ ಆಲ್. ಓಕೆ ಏ, ಪ್ಲೀಸ್. ನೀನು ಬಿಲೀವ್ ಮಾಡ್ತೀಯೋ ಇಲ್ವೋ, ನಾನು ನಿಂಗೆ ಕಣಿ ಹೇಳಕ್ಕೆ ಬಂದಿಲ್ಲ. ದಿಸ್ ಇಸ್ ಮೈ ಆರ್ಡರ್ ಅಷ್ಟೇ. ಆದ್ರೆ ಅಜ್ಜಿ, ಈ ಗಂಡನ ಪೂಜೆ ಎಲ್ಲ ಯಾಕೆ ಮಾಡಬೇಕು? ಗಂಡನಿಗೆ ಆಯುಸ್ಸು ಆರೋಗ್ಯ ಕೊಡಪ್ಪ ಅಂತ ಕೇಳ್ಕೋಬೇಕು. ಜೊತೆಗೆ ನೀನು ಸ್ವಲ್ಪ ಎಕ್ಸ್ಟ್ರಾ ಕೇಳ್ಕೋಬೇಕು. ನಿನ್ನ ಗಂಡನಿಗೆ ಸ್ವಲ್ಪ ಜಾಸ್ತಿ ಬುದ್ಧಿ ಕೊಡು ಅಂತ. ಅಜ್ಜಿ, ಅಜ್ಜಿನೂ ಇಲ್ಲ ಬಜ್ಜಿನೂ ಇಲ್ಲ. ಬೇಗ ಎದ್ದು ರೆಡಿ ಆಗೋ. ಹ್ಞೂ ಅಜ್ಜಿ, ಹಾಗೆ ಇವರೆಲ್ಲ ಎಕ್ಸಾಮ್ಸ್ನು ಪಾಸ್ ಆಗಲಿ ಅಂತಲೂ ಕೇಳ್ಕೊತೀನಿ. ಏ ಕನ್ನಡಕ, ನನ್ನ ಎಕ್ಸಾಮ್ ಬಗ್ಗೆ ಬರಬೇಡ. ಆಮೇಲೆ ನೀನು ಬೇಡ್ಕೊಂಡಿದ್ದಕ್ಕೆ ನಾನು ಪಾಸ್ ಆಗಿದ್ದು ಅಂತ ಲೆವೆಲ್ ಹಾಕೋತ್ಯಾ. ನೋಡಿ ರಿಯಾ, ನಿನ್ಗೇನೇನು ಬೇಕೋ ಎಲ್ಲ ಕೇಳ್ಕೊ. ನಿಮ್ಮಿಬ್ಬರು ಮದುವೆ ಎಂಥ ವಿಚಿತ್ರ ಸಂದರ್ಭದಲ್ಲಿ ಆಯಿತು ಅಂತ ಗೊತ್ತಿದೆ. ನೋಡು, ರಿಯಾ ನಿನಗೆ ತಕ್ಕನಾದ ಹೆಂಡತಿ. ಅವಳ ಮೇಲೆ ಗೌರವ ಇಡು, ಏನೋ? ರಿಯಾ, ನೀವಿಬ್ಬರು ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಸರಿ, ಲೇಟ್ ಆಗಿದೆ, ಬೇಗ ಮಲಿಕೊಳ್ಳಿ. ಆಮೇಲೆ ಭೀಮ್ ಅಮಾವಾಸ್ಯೆಗೆ ಏನೇನು ಬೇಕು ಅಂತ ಹೇಳ್ತೀನಿ, ಎಲ್ಲ ರೆಡಿ ಮಾಡ್ಕೋಬೇಕು.